ಸರ್, ಮಂಗಳ ಕಿಸಾನ್ ಸಮೃದ್ಧಿ ಸಾವಯವ ಗೊಬ್ಬರವನ್ನ ನೀವು ನಿಮ್ಮ ಅಡಿಕೆ ತೋಟಕ್ಕೆ ಬಳಕೆ ಮಾಡಿದ್ರಿ. ಅದರಿಂದ ಏನ್ ಬೆನಿಫಿಟ್ ಆಯ್ತು ಅಂತ ಹೇಳಿ ನಿಮ್ಮ ಒಂದಿಷ್ಟು ಅನುಭವವನ್ನ ಹಂಚಿಕೊಡ್ರಿ ನಮ್ಮ ಜೊತೆ. ನನ್ನ ಹೆಸರು GM ನಾಗೇಂದ್ರಪ್ಪ, ಗೋಶಿಕೆರೆ ಗ್ರಾಮ, ಪರಶುರಾಂಪುರ ಹೋಬಳಿ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಜನವರಿ 10ನೇ ತಾರೀಕು 23ನೇ ಇಸ್ವಿನಲ್ಲಿ ಮಂಗಳ ಕಿಸಾನ್ ಸಮೃದ್ಧಿ ಗೊಬ್ಬರವನ್ನು ನಮ್ಮ ಪಕ್ಕದ ಗ್ರಾಮದವಾದ ಮಂಜಣ್ಣನವರು ಪರಿಚಯ ಮಾಡಿದರು. ಅದರ ಮೇರೆಗೆ ಅವರ ಹೇಳಿದ ರೀತಿಯಲ್ಲೇ ನಾವು ಪ್ರತಿ ಗಿಡಕ್ಕೂ 3 kg ಈ ಗೊಬ್ಬರ ಜೊತೆಗೆ ಪೊಟ್ಯಾಶ್ ಗೊಬ್ಬರವನ್ನು 200 ಗ್ರಾಮ್ ಹಾಕಿ ಸಪ್ರೇಟಾಗಿ ಒಂದು 150 ಗಿಡಕ್ಕೆ ಮಾಡಿದ್ವಿ. ಆ ಗಿಡ ಹಾಕಿದ ತಿಂಗಳಿಂದ ಇಲ್ಲಿವರೆಗೂ ಚೆನ್ನಾಗಿ ಬಂದು ಒಳ್ಳೆ ಗೊನೆ ಕಟ್ಟಿ ಕಾಯಿನೂ ಚೆನ್ನಾಗಿ ಕಟ್ಟಿದೆ, ಒಳ್ಳೆ ಇಳುವರಿನೂ ಚೆನ್ನಾಗಿ ಬಂದಿದೆ. ಭಾಳ ಉತ್ತಮ ಗೊಬ್ಬರ ಅನ್ನಿಸ್ತು. ಇದನ್ನು ಮುಂದಿನ ಸಹ ನಾವು ಹಾಕೋದಕ್ಕೆ ಚಿಂತನೆ ಮಾಡಿದ್ವಿ. ಇದು ಎಲ್ಲ ರೀತಿಯಿಂದಲೂ ಸಾವಯವ ಗೊಬ್ಬರ ಭಾಳ ಉಪಯೋಗ. ಇದ್ರ ಜೊತೆಗೆ ನಾವು ಹಸಿರು ಎಲೆ ಗೊಬ್ಬರವನ್ನು ಸಹ ಇದರಲ್ಲಿ ಮಾಡಿದ್ವಿ. ಡಯಾಂಚ ಮತ್ತು ಜಣಬು ಇವೆಲ್ಲ ಹಾಕಿದ್ವಿ. ಅದರ ಮೇರೆಗೆ ಬಿಟ್ಟು ಬೇರೆ ಏನೂ ಹಾಕಿರಲಿಲ್ಲ. ಇದಕ್ಕೆ ಬೇರೆ ಇನ್ನು ನಮ್ಮ ಉಳಿಕೆ ತೋಟದಲ್ಲಿ ಬೇರೆದು ಮಾಡಿದ್ವಿ, ಆದರೆ ಅದು ಅಷ್ಟಾಗಿ ಇಳುವರಿ ಬರಲಿಲ್ಲ. ಇದು ಭಾಳ ಉತ್ತಮವಾದ ಗೊಬ್ಬರ. ಈ ಸರಿನೂ ಇದನ್ನೇ ತರಿಸ್ಬೇಕಂತ ಅಂದೀವಿ. ಇದು ಎಲ್ಲ ರೀತಿಯಿಂದಲೂ ಉತ್ತಮವಾದ ಗೊಬ್ಬರ. ಇದರಲ್ಲಿ ಎಲ್ಲ ರೀತಿಯ ಸಾವಯವ ಗೊಬ್ಬರ ಇದೆ. ಈ ಗೊನೆಗಳನ್ನು ಸಹ ಭಾಳ ಚೆನ್ನಾಗಿ ಬಂದಿದೆ. ಇವೆಲ್ಲ ಚೆನ್ನಾಗಿ ಇರೋದ್ರಿಂದ ಒಳ್ಳೆ ಈ ಕಾಯಿ ಗೊನೆಗಳು ಎಲ್ಲ ಭಾಳ ಚೆನ್ನಾಗೇ ಇದ್ದಾವೆ. ಇವೆಲ್ಲ ನೋಡ್ರಿ ಚೆನ್ನಾಗಿದ್ದಾವೆ. ಒಳ್ಳೆಯ ಉತ್ತಮವಾದ ಗೊಬ್ಬರ ಇದು. ಯಾವುದೇ ಒಂದು ರೀತಿ ತೊಂದರೆ ಆಗದಂಗೆ ಗಿಡಗಳಿಗೆ ಉತ್ತಮ ಪೋಷಕಾಂಶಗಳನ್ನು ನೀಡುತ್ತೆ. ಇದು ಎಲ್ಲ ರೀತಿಯಿಂದಲೂ ಬಳಸ್ಬೋದು, ಯಾವುದೇ ಒಂದು ಎಫೆಕ್ಟ್ ಆಗೋದಿಲ್ಲ. ಜೊತೆಗೆ ನೀರೊಂದು ಚೆನ್ನಾಗಿ ಸರಿಯಾದ ಕ್ರಮದಲ್ಲಿ ಕೊಟ್ಕೊಂಡ್ರೆ ಒಳ್ಳೆಯ ರೀತಿಯ ಇಳುವರಿ ಪಡೆಯೋದರಲ್ಲಿ ಅನುಮಾನ ಇಲ್ಲ. ಎಲ್ಲ ರೈತರು ಸಹ ಬಳಸೋದಕ್ಕೆ ಏನು ತೊಂದರೆ ಇಲ್ಲ, ಬಳಸ್ಬೋದು ಅಂತೇಳಿ ನನ್ನ ಉತ್ತಮ ಒಂದು ಅನುಭವವನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.